ಮೇಡಮ್ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ. ಯಾಕೆ? ಯಾಕೆಂದರೆ ಅವ್ನ ಕಾಮಿಡಿ ಇಷ್ಟ ಆಗುತ್ತೆ. ಎಲ್ಲ ಕಾಮಿಡಿ ಮಾಡ್ತಾರೆ, ಬಟ್ ಡಬಲ್ ಮೀನಿಂಗ್ ಮಾಡ್ತಾರೆ. ಬಟ್ ಇವ್ನು ಡಬಲ್ ಮೀನಿಂಗ್ ಇಲ್ದೇ ಕಾಮಿಡಿ ಮಾಡ್ತಾರೆ. ಎಲ್ಲರೂ ನೋಡೋಕ್ಕೆ ಖುಷಿ ಆಗುತ್ತೆ ಅಂತ ನೋಡ್ತೀವಿ. ಓಕೆ, ಲಾಸ್ಟು 5 ಜನ ಗೆಸ್ಟ್ ಬಂದಿದ್ರು. ಹಾಂ, ಹೇಗೆ ಕ್ವಾಟ್ಲೆ ಕೊಟ್ಟು ಅವ್ರು ಬರಬಾರ್ದಿತ್ತು ಅನಿಸ್ತದೆ. ಅಲ್ಲಿ ಲಾಸ್ಟ್ ವೀಕ್ ಆಲ್ರೆಡಿ ನೋಡಿದ್ವಲ್ಲ ಅವ್ರನ್ನ ಲಾಸ್ಟ್ ಟೈಮು. ಸೊ ಈ ಟೈಮು ಮತ್ತೆ ಅವ್ರನ್ನ ನೋಡೋಕೆ ಇಷ್ಟ ಇರಲಿಲ್ಲ. ನೆಕ್ಸ್ಟ್ ಹೊಸೊಬ್ರು ನೋಡೋದು ಇಷ್ಟ ಇತ್ತು. ಆಪರ್ಚುನಿಟಿ ಬೇರೆಯವ್ರಿಗೆ ಸಿಗಬೇಕಾಗಿತ್ತು. ತಿರ್ಗಾ ಅವ್ರಿಗೆ ಕೊಟ್ಟಿದ್ದು ಇಷ್ಟ ಆಗಲಿಲ್ಲ. ಈಗ ರಜತ್ತು ಅದೇ ರೀತಿ ಚೈತ್ರ ಅವ್ರು ಬಂದಿದ್ದು ನಿಮಗೆ ಇಷ್ಟ ಆಗಲಿಲ್ಲ? ಇಷ್ಟ ಆಗಲಿಲ್ಲ. ಅದು ಯಾಕೆ ತೊಗೊಂಡಿದ್ದಾರೆ ಅನ್ಸುತ್ತೆ ಬಿಗ್ ಬಾಸ್ ಅವರು? ಮೋಸ್ಟ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡೋಕ್ಕೋಸ್ಕರ ತಗೊಂಡಿರ್ಬೋದು ಅನಿಸುತ್ತೆ. ಅಂದರೆ ಇಷ್ಟು ದಿವಸ ಗಿಲ್ಲಿನ ಮೆರೆಸಿದ್ರು, ಆಮೇಲೆ ಏನಾದ್ರು ಎತ್ತಿ ಬಿಸಾಕುವಂಥ ಕೆಲಸ ಏನೂ ಮೆರ್ಸಿಲ್ಲ. ಬಟ್ ಅವನಾಟ ಆಡ್ತಿದ್ದಾನೆ, ಮೆರ್ಸಿಲ್ಲ ಯಾರನ್ನು. ಎಲ್ಲರೂ ಅವನ್ನ ಟಾರ್ಗೆಟ್ ಮಾಡ್ಕೊಂತಾನೆ ಬರ್ತಿದ್ದಾರೆ. ಜನಗಳು ಸೇವೆ ಮಾಡ್ತಿದ್ದಾರೆ, ಅವನು ಚೆನ್ನಾಗಿ ಆಡ್ತಿದ್ದಾನೆ. ಜನಗಳಿಗೆ ಏನು ಮೇನ್ ಬೇಕು ಅದನ್ನ ಅವ್ನು ಕೊಡ್ತಿದ್ದಾನೆ. ಹಾಂ, ಅಶ್ವಿನಿ ಗೌಡ ಇವಾಗ ಸೈಲೆಂಟ್ ಆಗಿದ್ದಾರೆ. ನೆಕ್ಸ್ಟ್ ನೋಡಬೇಕು. ಈಗ ಮೊದಲು ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಕಿತ್ತಾಡ್ತಿದ್ರು. ಈಗ ಲಾಸ್ಟ್ ವೀಕ್ ಒಂದಾಗ್ಬಿಟ್ಟಿದ್ದಾರೆ ಇಬ್ಬರು. ಒಂದಾಗಿದ್ರೆ ಚೆನ್ನಾಗಿರುತ್ತಾ ಹೇಗೆ? ಒಂದಾದರೆ ಸಮ್ಟೈಮ್ಸ್ ಚೆನ್ನಾಗಿ ಅನಿಸುತ್ತೆ, ಸಮ್ಟೈಮ್ಸ್ ಬೇಡ ಅನಿಸುತ್ತೆ. ಈಗ ಬಿಗ್ ಬಾಸಲ್ಲಿ ಜಗಳ ಇರಬೇಕಾ, ಫ್ಯಾಮಿಲಿ ಥರ ಒಂಥರ ಇರಬೇಕಾ? ಜಗಳ ಬೇಕಾ ಬೇಡವಾ? ಜಗಳ ಬೇಡ ಸರ್, ಬೇಡ. ಜನ ನೋಡೋದೇನು ಕೇಳಿ, ಒಂದು ಎಂಟರ್ಟೈನ್ಮೆಂಟ್. ಅದು ಸಿಗಲಿಲ್ಲ ಅಂದರೆ ಜನ ನೋಡೋಕೆ ಇಷ್ಟಪಡಲ್ಲ. ಈಗ ಗಿಲ್ಲಿ ಮತ್ತು ರಘು ಅವರು ತುಂಬ ಕ್ಲೋಸು. ತುಂಬ ರಘು ಕ್ವಾಟ್ಲೆ ಕೊಡ್ತಿರ್ತಾರೆ. ಗಿಲ್ಲಿ ಅವರು ಹೇಗೆ ಅನಿಸುತ್ತೆ ನಿಮಗೆ? ಕ್ವಾಟ್ಲೆ ಕೊಡ್ತಾ ಅದು ಚೆನ್ನಾಗಿದೆ ಅವರಿಬ್ರದ್ದು ಕಾಂಬಿನೇಷನ್ನು. ಬಟ್ ಮುಂದೆ ಬರೋ ದಿನ ನೋಡ್ಬೇಕು ಅವ್ರಿಬ್ರು. ಈಗ ನಿನ್ನೆ ಎಪಿಸೋಡಲ್ಲಿ ಈಗ ರಘು ಅವ್ರು ಗಲಾಟೆ ಮಾಡಿದ್ದಾರೆ. ಹಾಂ, ಅದೇ ಅದು ಗಲಾಟೆ ಮಾಡಬಾರ್ದಿತ್ತು ಅನಿಸ್ತಾ ಇದೆ. ಅವರಿಬ್ರು ಪ್ರೋಮೋ ನೋಡಿದ್ವಿ ಇವತ್ತಿಂದು. ಬಟ್ ಅವರಿಬ್ರು ಗಲಾಟೆ ಮಾಡಬಾರ್ದು ಅನಿಸ್ತಾ ಇತ್ತು. ಅಲ್ಲಿ ರಘು ಅವ್ರು ಹೇಳ್ತಾರೆ, ನೀ ತಟ್ಟೆ ಇಟ್ಕೊಂಡ್ ಬರ್ತೀಯಾ ಕಿಚನ್ ಹತ್ರ ಅಂತ ಹೇಳ್ತಾರೆ. ಅದು ಅನ್ಬಾರ್ದು ಸರ್. ಅವ್ರ ಮನೇಲಿ ಹೆಂಗಿದಾನೋ ಹಂಗಿದ್ದಾನೆ. ಅವ್ರ ಮನೇಲಿ ಅವ್ನು ತಟ್ಟೆ ಇಟ್ಕೊಂಡು ಹೋಗ್ತಿದ್ದ. ಬಟ್ ಬಿಗ್ ಬಾಸಲ್ಲಿ ತಟ್ಟೆ ಇಟ್ಕೊಂಡು ಹೋಗಿರ್ಬೋದು. ಆದ್ರೂ ಅವ್ನಿಗೆ ಟಾರ್ಚರ್ ಕೊಟ್ಟು ಕೆಲಸ ಮಾಡಿಸಿದಾರಲ್ಲ. ಕೆಲಸ ಮಾಡಿಸಿಲ್ಲ ಅಂದಿದ್ರೆ ಒಂದು ಅರ್ಥ ಇರ್ತಿತ್ತು ಅವ್ರ ಅನ್ನಕ್ಕೆ. ಅವ್ರು ಏನೇ ಟಾರ್ಚರ್ ಕೊಟ್ಟರು ಅವ್ರನ್ನ ಬಿಗ್ ಬಾಸ್ ಆಗಲಿ ಅವರೇ ಆಗಲಿ ಅವನ ಹತ್ರ ಕೆಲಸ ಮಾಡಿಸಿದ್ದಾರೆ. ಅಲ್ಲ, ಮೊನ್ನೆ ಅವರೆಲ್ಲ 5 ಜನ ಬಂದಾಗ ಗಿಲ್ಲಿನೂ ಅತಿರೇಕವಾಗಿ ಮಾತಾಡೋರು ಅಂತ ಅನ್ಸುತ್ತಾ? ದುಡ್ದಾಕೋರು ನೀವು ಬಿಟ್ಟಿದ್ದೀರಿ. ಅವ್ರಿಗೆ ಟ್ರಿಗರ್ ಮಾಡಕ್ಕೆ ಹೇಳಿದ್ರು, ಅವ್ನು ಟ್ರಿಗರ್ ಮಾಡಿದ ಅಷ್ಟೇ. ಸೊ ಗಿಲ್ಲಿ ತಪ್ಪಿಲ್ಲ ಅಂತ? ತಪ್ಪು ಸ್ಟಾರ್ಟಿಂಗಲ್ಲಿ ಅವನು 1-2 ಮದುವೆನ ಅಂತ ಕೇಳಿದಾಗ ತಪ್ಪಿತ್ತು. ಅದೊಂದು ಬಿಟ್ಟರೆ ಬೇರೆ ಯಾವುದೂ ತಪ್ಪು ಅನ್ನಿಸ್ಲಿಲ್ಲ. ಅವ್ರು ಮಾಡ್ದಂಗೆ ಅವನು ಅತಿರೇಕಕ್ಕೆ ಹೋದ ಅನಿಸುತ್ತೆ. ಧ್ರುವಂತ ಬಗ್ಗೆ ಏನು ಧ್ರುವಂತ ಚೆನ್ನಾಗಿ ಆಡ್ತಾ ಇದ್ದಾರಾ ಇಲ್ವಾ? ಕೆಲವರು ಹೇಳೋದೇನು ಅಂದರೆ ಆ ಕಡೆ ಈ ಕಡೆ ಇದ್ದಾಗ ಆ ಕಡೆ ಮಾತಾಡ್ತಾರೆ, ಆ ಕಡೆದಾಗ ಈ ಕಡೆ ಬಗ್ಗೆ ಮಾತಾಡ್ತಾರೆ. ಇಲ್ಲ ಸರ್, ಧ್ರುವಂತ ಬಗ್ಗೆ ನಂಗೆ ಅಷ್ಟು ನಾನು ಜಾಸ್ತಿ ಡೀಪಾಗಿ ಅವರು ನೋಡಿದ್ರೆ ಆಲ್ಮೋಸ್ಟ್ ಗಿಲ್ಲಿದ್ದು ನೋಡ್ತಾ ಇರ್ತೀನಿ, ಅಶ್ವಿನಿ ನೋಡ್ತಾ ಇರ್ತೀನಿ, ರಘು ನೋಡ್ತಾ ಇರ್ತೀವಿ ಅಷ್ಟೇ. ಜಾಹ್ನವಿ ನಿನ್ನೆ ಹೆಲ್ಮೆಟ್ ಆಗಿದ್ದಾರೆ. ಅವ್ರು ಹೆಲ್ಮೆಟ್ ಆಗಿದ್ದು ಒಳ್ಳೇದೇ ಆಯಿತು. ಇವರು ಅಶ್ವಿನಿ ಅವರಿಗೆ ಅಂದರೆ ಗಿಲ್ಲಿ ಮಾಡೋ ಕಾಮಿಡಿನ ಅವರು ಒಂಥರ ಬೇರೆ ಥರ ಮಾಡ್ತಾಯಿದ್ರು. ಅದು ನಮಗೂ ಇಷ್ಟ ಆಗ್ತಿರ್ಲಿಲ್ಲ. ಅವನೇನೋ ಒಂದು ಮಾಡೋದು, ಏನೋ ಒಂದು ರಿಯಾಕ್ಷನ್ ಕೊಡೋದು ಸಿಲ್ಲಿ ಥರ, ಆ ಥರ ಮಾಡಿದಾಗ ಬೇಜಾರಾಯಿತು. ಅವ್ನು ಹೆಲ್ಮೆಟ್ ಆಗಿದ್ದು ಒಳ್ಳೇದಾಯಿತು. ವಂಶದ ಗುಡಿ ಬಗ್ಗೆ ಏನು ಹೇಳ್ತೀವಿ? ಏನಿಲ್ಲ ರಕ್ಷಿತಾ ಏನಿಲ್ಲ, ಅವಳಿಗಿನ್ನೂ ಫ್ಯೂಚರ್ ಇದೆ. ಸೊ ನೆಕ್ಸ್ಟು ಅವಳನ್ನ ಫೈನಲ್ವರೆಗೂ ತರ್ಬೋದು. ಬಟ್ ಟಾಪಲ್ಲಿ ನಿಲ್ಸೋಕ್ಕೆ ಸ್ವಲ್ಪ ನೋಡ್ಬೋದು. ಯಾಕೆಂದರೆ ಅವಳಿಗಿನ್ನೂ ಫ್ಯೂಚರ್ ಇದೆ. ಯಾರು ಗೆಲ್ತಾರೆ? ಗಿಲ್ಲಿ ಗೆಲ್ತಾರೆ. ಗಿಲ್ಲಿನೇ? ಹಾಂ, ಓಕೆ. ಗಿಲ್ಲಿ ಅಂದರೆ ಈಗ ಸುದೀಪ್ ಅವ್ರ ಅಕ್ಕಪಕ್ಕ ಯಾರಿರ್ತಾರೆ? ಗಿಲ್ಲಿ ಇರ್ತಾನೆ, ಇಲ್ಲ ರಕ್ಷಿತಾ, ಇಲ್ಲ ಅಶ್ವಿನಿ, ಯಾರೆಲ್ಲ ಒಬ್ಬರು ಇರ್ತಾರೆ. ಹಾಂ, ಈಗ ರಜತ್ ಮತ್ತೆ ಅಶ್ವಿನಿ ಇವರು ರಜತ್ ಮತ್ತೆ ಚೈತ್ರ ಬಂದಿದ್ದಾರೆ. ಗಿಲ್ಲಿ ಕಾಂಪಿಟೇಟರ್ ಆಗ್ತಾರೆ? ಇಲ್ಲ ಸರ್, ಆಗಲ್ಲ ಸರ್. ಅವ್ರು ಲಾಸ್ಟ್ ಟೈಮೇ ಕಾಂಪಿಟೇಟರ್ ಆಗಲಿಲ್ಲ. ಅವ್ರು ಏನು ಒಂದು ಮಾತಾಡೋ ಜಗಳದಿಂದ ಅವರು ಇದಕ್ಕೆ ಬಂದ್ರಷ್ಟೇ. ಚೈತ್ರ ಅಂತ ಏನು ಇದಲ್ಲ. ಎಲ್ಲರಿಗೂ ಅವರಿಂದ ಬೇಜಾರಾಗಿದೆ, ಖುಷಿಯೇ ಆಗಿಲ್ಲ. ರಜತ್ತು ಲಾಸ್ಟ್ ಟೈಮ್ ಮಾಡ್ತಾ ಇದ್ದಿದ್ದು ಒಂದು ಕಂಟೆಂಟ್ ಚೆನ್ನಾಗಿತ್ತು. ಬಟ್ ಅವ್ನು ತಿರ್ಗಾ ಅದೇ ಬಂದು ಮಾಡಿದೆ ಅಂದರೆ ಗಿಲ್ಲಿ ವೀಕ್ ಆಗ್ತಾನೆ. ಈಗ ಗಿಲ್ಲಿನ ಅಂದರೆ ಈಗ ಗಿಲ್ಲಿ ಒಂದು ಸ್ವಲ್ಪ ಎಲ್ಲರೂ ಹೇಳ್ತಾ ಇದ್ದಾರೆ, ಅದರ 1 ಮ್ಯಾನ್ ಶೋ ಅಂತ ಹೇಳ್ತಾ ಇದ್ದಾರೆ. ಅದನ್ನು ತಪ್ಸೋಕ್ಕೆ ಇವರಿಬ್ಬರನ್ನು ಕರೆಸಿದ್ರಾ ಅಂತ? ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲ. ಬಟ್ 1 ಮ್ಯಾನ್ ಶೋ ಥರನೇ ನಡೀತಾ ಇದೆ. ಯಾಕೆಂದರೆ ಯಾವ ಪ್ರೋಮೋದಲ್ಲೂ ಅವ್ನು ಇರ್ತಾನೆ, ಯಾವ ಸುದೀಪ್ ಶೋದಲ್ಲೂ ಅವ್ನು ಮಾತಾಡ್ತಾನೆ. ಪ್ರತಿಯೊಂದರಲ್ಲೂ ಅವನಿದ್ದಾನೆ ಅಂದರೆ 1 ಮ್ಯಾನ್ ಶೋನೇ ಅದು. ಇರೋ 1.5 ಗಂಟೆಲಿ 1 ಅವರ್ ಮೇಲೆ ಅವನೇ ಇರ್ತಾನೆ. ಈಗ ಧನುಷ್ ಗೌಡ ಅವರು 2ನೇ ಸತಿ ಕ್ಯಾಪ್ಟನ್ ಆಗಿದ್ದಾರೆ. ಹೇಗೆ ಅನಿಸ್ತದೆ? ಓಕೆ, ಅವನಿಗೆ ಕೆಪಾಸಿಟಿ ಇದೆ, ಆಗಿದ್ದಾನೆ. ಅವ್ನು ಗೇಮಲ್ಲಿ ಇದ್ದಾನೆ, ಬೇರೆದ್ರಲ್ಲಿ ಇಲ್ಲ ಅವನು. ಯಾಕೆ ಜನಕ್ಕೆ ಇಷ್ಟ ಆಗಬೇಕು ಮೇನ್. ಅವನು ಏನೇ ಗೇಮ್ ಮಾಡಿದರೆ ಏನು ಪ್ರಯೋಜನ ಹೇಳಿ? ಕನೆಕ್ಟ್ ಆಗಬೇಕು. ಜನದ ಜೊತೆಗೆ ಅವ್ನು ಕನೆಕ್ಟ್ ಆದರೆ ಅವ್ನು ಟಾಪಲ್ಲಿ ಇರ್ತಾನೆ. ಅವನಿಲ್ಲ ಹಿಂಗೆ ಸ್ಪಂದನ ಅವ್ರು ಇವರಿಂದ ಇದ್ದರೆ ಅಷ್ಟೇ. ಮಾಳು ಏನಿಲ್ಲ ಸರ್, ಏನು ಆಡ್ತಾ ಇಲ್ಲ. ಅವ್ರಿಗೆ ಬರೋ ಅಟ್ಲೀಸ್ಟ್ ಸಿಂಗಿಂಗಿಂದನೇ ಅವ್ರು ಮಾಡಿದರೆ ಒಂದು ಸ್ವಲ್ಪ ಇದಾಗ್ತಾಯಿದ್ರು. ನಿಮ್ಮ ಪ್ರಕಾರ
ಬಿಗ್ ಬಾಸ್ ಅಲ್ಲಿ ಫೇಮಸ್ ಆಗಬೇಕು ಅಂತಂದ್ರೆ ಗೇಮ್ ಆಡೋದ್ರಿಂದ ಫೇಮಸ್ ಆಗ್ತಾರಾ ಅಥವಾ ಈ ತರ ಜೋಕ್ ಮಾಡೋದು ಜನರ ಜೊತೆ ಕನೆಕ್ಟ್ ಆಗೋದು ಇಂಪಾರ್ಟೆಂಟ್? ಜನಗಳ ಜೊತೆ ಕನೆಕ್ಟ್ ಆಗೋದು ಇಂಪಾರ್ಟೆಂಟ್. ಯಾಕೆಂದ್ರೆ ಜನ ವೋಟ್ ಮಾಡೋದ್ರಿಂದ ಜನಗಳ ಜೊತೆ ಕನೆಕ್ಟ್ ಆಗಬೇಕು. ಗಿಲ್ಲಿ ಒಂದೇ ಮಾತು ಹೇಳ್ತಾನೆ, ಏನೋ ಜನಕ್ಕೆ ಮೇನ್ ಬೇಕಾಗಿರೋದು ಖುಷಿ. ದಿನ ಎಲ್ಲ ಸ್ಟ್ರೈನ್ ಆಗಿರ್ತಾರೆ. ಸೊ ಒಂದು 10 ನಿಮಿಷ ಕೂತ್ಕೊಂಡ್ರೆ ಅವ್ರಿಗೆ ಖುಷಿ ಸಿಗಬೇಕು. ಆ ಖುಷಿಯಿಂದನೇ ಕೆಲವ್ರಿಗೆ ಆಯಸ್ಸು ಆಗುತ್ತೆ, ನಗುವಿಂದನೇ ಕೆಲವ್ರಿಗೆ ಚಾರ್ಮಿನ್ ಬರುತ್ತೆ, ಕೆಲವ್ರಿಗೆ ಇನ್ನೂ ಸ್ವಲ್ಪ ನೋಡಬೇಕು ಆಗುತ್ತೆ. ಹಂಗಾಗಿ ಗಿಲ್ಲಿ ಈ ಗಿಲ್ಲಿದು ಪ್ರಿವಿಯಸ್ ಶೋಗಳು ನೋಡಿದ್ದೀರಾ ನೀವು? ನೋಡಿದ್ದೀವಿ ಸರ್. ಅಲ್ಲೆಲ್ಲ ಹೇಗೆ ಆಡ್ತಾರೆ, ಇಲ್ಲೂ ಹಾಗೆ ಆಡ್ತೀರಾ? ಹಂಗೆ ಇದ್ದಾನೆ ಸರ್. ಕಾವ್ಯ ಬಗ್ಗೆ ಏನು? ಕಾವ್ಯ ಬಗ್ಗೆ ಏನು ಸರ್? ಓಕೆ, ಯಾಕಂದರೆ ಗಿಲ್ಲಿಯಿಂದನೇ ಕಾವ್ಯ ಅಂತ ಹೇಳ್ತಾರಾ ಇಲ್ವಾ? ಇಲ್ಲ ಗಿಲ್ಲಿಯಿಂದ ಕಾವ್ಯ ಇದ್ದಾಳೆ. ಕಾವ್ಯ ಏನೂ ಇಲ್ಲ ಸರ್, ಆಟದಲ್ಲೂ ಏನಿಲ್ಲ, ಏನು ಗಿಲ್ಲಿಯಿಂದ ಇರ್ತಾರಷ್ಟೇ. ಓಕೆ, ಕೊನೆವರೆಗೂ ಗಿಲ್ಲಿ ಜೊತೆಗಿದ್ರೆ ಗಿಲ್ಲಿಗೊಂದು ಇದು ಇರುತ್ತೆ ಅಷ್ಟೇ, ಸಪೋರ್ಟಿವ್ ಆಗಿ. ಯಾರು ಸಪೋರ್ಟಿವ್ ಆಗಿಲ್ಲ ಅಷ್ಟು. ಹೂವಿನ ಜೊತೆ ನಾರು ಸ್ವರ್ಗ ಸೇರುತ್ತೆ ಅಂತೀರಾ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ ಅಷ್ಟು. ನಿಮ್ಮ ಪ್ರಕಾರ ಟಾಪ್ 5 ಯಾರು ಬರ್ಬೋದು? ಗಿಲ್ಲಿ, ರಕ್ಷಿತಾ, ರಘು, ಅಶ್ವಿನಿ, ಧ್ರುವ, ಧನುಷ್. ನಿಮಗೆ ಯಾರು ಗೆಲ್ಲಬೇಕು? ಗಿಲ್ಲಿನೇ ಗೆಲ್ಲಬೇಕು. ಕೊಡಬೇಕು ಸರ್ ಅವನಿಗೆ. ಎಷ್ಟು ಜನ ನಗ್ಸಿದ್ದಾನೆ, ಆ ನಗುಗಾದ್ರೂ ಕೊಡಬೇಕು. ನಾವೀಗ ನಗ್ತೀವಿ ಅವನು ನೋಡಿ ಅಂದಾಗ ನಮಗೆ ಸುಮ್ಮನೆ ನಗೋಕ್ಕಾಗುತ್ತಾ? ಅವ್ನು ನಗಿಸ್ತಿದ್ದಾನೆ, ನಾವು ನಗ್ತಿದ್ದೀವಿ. ಈಗ ಸಾಟರ್ಡೆ ಎಪಿಸೋಡ್ ಸುದೀಪ್ ಸರ್ ಹೇಳಿದ್ರು, ಅವ್ರನ್ನ 6 ತಿಂಗಳು ಮೊದಲೇ ಅಗ್ರಿಮೆಂಟ್ ಮಾಡ್ಕೊಬಿಟ್ಟಿದ್ದಾರೆ ಬಿಗ್ ಬಾಸ್ಗೆ ಬರಬೇಕು. ಅವನಿಂದ TRP ಓಡುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು, ಅದಕ್ಕೆ ಮಾಡ್ಕೊಂಡಿದ್ದಾರೆ. ಈಗ TRP ವಿಚಾರಕ್ಕೆ ಬಂದರೆ, ಈಗ TRPಲಿ ಕರ್ನಾಟಕ ನಂಬರ್ 1 ಬಂದಿದೆ. ಗಿಲ್ಲಿಯಿಂದಲ್ಲ ಸುದೀಪ್ ಸರ್ ಇಂದಲ್ಲ? ಸುದೀಪ್ ಸರ್ ಆಲ್ಮೋಸ್ಟ್ ಎವರು, ಬಟ್ ಗಿಲ್ಲಿ ಈ ಸಲ ಇದಾಗಿರೋದು ನಂಬರ್ 1 ಬಂದಿರೋದ್ರಿಂದ ಗಿಲ್ಲಿನೇ. ಪ್ರತಿ ಸಲ ಸುದೀಪ್ ಸರ್ ಬರ್ತಾರೆ. ಸಾಟರ್ಡೆ ಸಂಡೇ ಯಾವಾಗಲೂ ನಂಬರ್ 1 ಇರುತ್ತೆ, ಬಟ್ ಪ್ರತಿದಿನ ನಂಬರ್ 1 ಆಗಿರಲ್ಲ. ನಂಬರ್ 1 ಈಗ ಲಾಸ್ಟ್ ಟೈಮು ಕಲಾಸ್ ಕನ್ನಡದಲ್ಲಿದ್ದಾಗ ಶೋ ನಂಬರ್ 1 ಆಗಿತ್ತು. ಜಿ ಕನ್ನಡದಲ್ಲಿದ್ದಾಗ ಅದು ಶೋ ಇಲ್ಲ, ಜಿ ಕನ್ನಡ ನಂಬರ್ 1 ಇತ್ತು. ಕಲಾಸ್ ಕನ್ನಡಕ್ಕೆ ಬಂದಿರೋ ಗಿಲ್ಲಿ ಇಲ್ಲಿ ನಂಬರ್ 1 ಆಗಿದೆ. ಹೌದು. ಈಗ ಗಿಲ್ಲಿ ಅದ್ರ ಬಗ್ಗೆ ಅಷ್ಟು ಇದೆಯಾ ಅಂತ? ಇದೆ. ಅವನು ಲಾಸ್ಟ್ ಟೈಮ್ ಜಿ ಕನ್ನಡ ನಂಬರ್ 1 ಮಾಡಿದ್ದೆ, ಕಲರ್ಸ್ ಕನ್ನಡ ನಂಬರ್ 1 ಮಾಡಾನೆ. ಈಗ ಇನ್ನೊಂದು ವಿಚಾರ, ಈಗ ತುಂಬಾ ಸೀಸನ್ಗಳಲ್ಲಿ ಇಲ್ಲ ಬೇರೆಯವ್ರು ಗೆಲ್ಲಬೇಕಿತ್ತು, ಮೋಸ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಥರ ಆ ರೀತಿ ಏನಾದ್ರು ಆಗಿ ಗಿಲ್ಲಿನ ಗೆಲ್ಲಿಸ್ಲಿಲ್ಲ ಅಂದರೆ ಏನು? ಮೋಸನೇ ಸರ್, ಅದು ಮೋಸನೇ. ನೆಕ್ಸ್ಟ್ ಟೈಮ್ ಬಿಗ್ ಬಾಸ್ ನೋಡೋಕೆ ಇಂಟ್ರೆಸ್ಟ್ ಇರಲ್ಲ ಅಷ್ಟೇ. ಪ್ರತಿ ಸಲ ಎಲ್ಲರಿಗೂ ಜನಕ್ಕೆ ಡಿಸಪಾಯಿಂಟ್ ಆದರೆ ಅಷ್ಟೇ. ಅದು ಒಂದ್ಸರಿ ಚಂದ, 2 ಸರಿ 3ನೇ ಸರಿ ಹಂಗೆ ಆಯ್ತು ಅಂದರೆ ಡ್ರಾಪ್ ಮಾಡ್ತಾರೆ. ಈಗ ಬಿಗ್ ಬಾಸ್ ಅಲ್ಲಿ ವೋಟಿಂಗ್ ಪ್ರಕಾರ ನಡೀತಿ ಅನಿಸ್ತಿದೆ ನಿಮಗೆ? ಅದು ಗೊತ್ತಿಲ್ಲ ಸರ್, ಐಡಿಯಾ ಇಲ್ಲ. ವೋಟ್ ಮಾಡಿ ಅಂತಾನೆ ಮಾಡ್ತಿದ್ದೀವಿ ಅಷ್ಟೇ. ನೀವು ಮಾಡ್ತಾ ಇದ್ದೀರಾ ವೋಟ್ ಮಾಡ್ತಿದ್ವಿ. ಈಗ ವೋಟಿಂಗ್ ಪ್ರಕಾರ ನಿನ್ನೆ ರಘು ಅವ್ರು ಫಸ್ಟ್ ಸೇವ್ ಆಗ್ತಾರೆ, ಗಿಲ್ಲಿ ಸೆಕೆಂಡ್ ಸೇವ್ ಆಗ್ತಾರೆ. ಫಸ್ಟು ಅದು ಆ್ಯಕ್ಚುಲಿ ಏನಂದರೆ ಗಿಲ್ಲಿನ ಅವನನ್ನ ಮೇಲೆ ಉಪ್ಪಿಸ್ಬಾರ್ದು. ಅಂದರೆ ಫಸ್ಟೇ ಕೊಟ್ಬಿಟ್ರೆ ಅವನು ಮೇಲ್ಗೆ ಹೋಗ್ಬಿಡ್ತಾನೆ ಅನ್ನೋದಕ್ಕೋಸ್ಕರ ಫಸ್ಟು ಬೇರೆಯವ್ರನ್ನ ಕೊಟ್ಬಿಟ್ಟು ಸೆಕೆಂಡ್ ಅವನಿಗೆ ಕೊಡ್ತಿದ್ದಾರೆ. ಸೆಕೆಂಡ್ ಕೊಡ್ತಿದ್ದಾರೆ ಎಲ್ಲ ಇದರಲ್ಲೂ ಅಷ್ಟೇ. ಎವರಿ ಸ್ಯಾಟರ್ಡೆ ಸಂಡೇ ಸೆಕೆಂಡು ಇಲ್ಲ 3rd ಕೊಡ್ತಾರೆ. ಯಾಕೆಂದರೆ ಅವನು ಸ್ವಲ್ಪ ಕುಗ್ಲಿ ಅಂತ. ಈಗ ಲಾಸ್ಟ್ ವೀಕೆಲ್ಲ ಕೆಲವೊಂದು ಮಾತುಗಳು ಓಡಾಡ್ತಾ ಇತ್ತು. ಏನಂದ್ರೆ ಅಶ್ವಿನಿ ಮೇಡಮ್ ಅವ್ರಿಗೆ ಬೈಯಲ್ಲ, ಗಿಲ್ಲಿಗೆ ಬೈತಾರೆ, ರಕ್ಷಿತಾಗೆ ಬೈತಾರೆ ಅಂತ. ಅದು ಆ ಥರ ಮಾಡ್ತಾ ಇದ್ದಾರೆ ಸುದೀಪ್ ಅವರು ಅಂತ ಅನ್ಸುತ್ತಾ? ಹಂಗೆ ಅನ್ನಿಸ್ತು. ಅದು ಲಾಸ್ಟ್ ವೀಕಲ್ಲಿ ಹಂಗೆ ಅನ್ನಿಸ್ತು ಅವ್ರು ಹಂಗೆ ಮಾಡಿದ್ದು. ಬಟ್ ತಿರುಗಿ ಜನಗಳೆಲ್ಲ ಇದಾದಮೇಲೆ ಸುದೀಪ್ ಸರ್ ಅರ್ಥ ಮಾಡ್ಕೊಂಡು ಅದನ್ನು ಕ್ಲಿಯರ್ ಮಾಡಿದರು.